ಇತ್ತೀಚೆಗೆ ಹೆಣ್ಮಕ್ಳು ತುಂಬ ಸ್ವಾವಲಂಬಿಯಾಗಿದ್ದಾರೆ. ಬಟ್ ಆ ಫೀಮೇಲ್ ಈಗೋ ಈ ಮೇಲ್ ಈಗೋಗೆ ತುಂಬ ಹರ್ಟ್ ಮಾಡ್ತಾ ಇದೆಯಾ. ನಾನೆಲ್ಲವೂ ದುಡಿತೀನಿ, ನನ್ನ ಕೈಲೇ ಆಗುತ್ತೆ, ನನ್ನ ಹತ್ರನೇ 6 ಡಿಜಿಟ್ 7 ಡಿಜಿಟ್ ಅಕೌಂಟಲ್ಲಿ ಇದೆ ನನ್ನ ಹತ್ರ, ಸೊ ಇವನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಡಿವೋರ್ಸ್ಗಳಿಗೆ ಜಾಸ್ತಿ ಕಾರಣ ಆಗ್ತಾ ಇದೆ ಅಂತಾರೆ. ಫೀಮೇಲ್ ಈಗೋ ಮೇಲ್ ಈಗೋಗೆ ತುಂಬ ಹರ್ಟ್ ಮಾಡ್ತಾ ಇದೆ ಅಂತ. ಆಮೇಲೆ ಗಂಡು ಮಕ್ಕಳು ಏನು ನಿರೀಕ್ಷೆ ಮಾಡ್ತಾರೆ ನಮ್ಮ ಹತ್ರ ಅಂದರೆ ಹೆಣ್ಮಕ್ಳ ಹತ್ರ ಸಾಮಾನ್ಯ, ನನ್ನ ತಾಯಿ ನನ್ನ ತಂದೆ ಹತ್ರ ಇಷ್ಟೊಂದು ತಗ್ಗಿ ಬಗ್ಗೆ ನಡೀತಾ ಇದ್ಲು, ನನ್ನ ಹೆಂಡತಿಯು ಹಿಂಗೆ ಇರಬೇಕು ಅಂತ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ಪರಿಣಾಮ ಡಿವೋರ್ಸ್. ಫ್ಯಾಮಿಲಿ ಕೋರ್ಟಲ್ಲಿ ಪ್ರತಿನಿತ್ಯ ಸಾವಿರಾರು ಕೇಸ್ಗಳು ಬರ್ತಾ ಇದೆ. ಅದು ಒಂದೇನೂ ಅಲ್ಲ, ಸಿಟಿಯಲ್ಲಿ ಏನಾಗ್ತದೆ, ಗಂಡ ಹೆಂಡತಿ ಇಬ್ರು ದುಡ್ಲಿಕ್ಕೆ ಹೋಗ್ತಿರ್ತಾರೆ, ಮಕ್ಕಳ ಬಗ್ಗೆ ಯಾರು ಕಾಳಜಿ ಮಾಡೋದು. ಹಿಂದೆ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ವು, ಮನೆಯಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಯಾರಾದ್ರೂ ಇರ್ತಿದ್ರು, ಅವ್ರು ಕಾಳಜಿ ತಗೋತಾ ಇದ್ರು. ಜಾಯಿಂಟ್ ಫ್ಯಾಮಿಲಿ ಇರುವಾಗ ಯಾರಾದ್ರೂ ಅದು ಏನು ಕಂಡು ಬಂದ್ರೆ ಯಾಕೋ ಮಗು ಸಪ್ಪಗಿದೆ ಏನಾಯ್ತು ಇವತ್ತು ಅಂತ ಕೇಳಿ ವಿಚಾರಿಸೋರು ಇರ್ತಿದ್ರು. ಯಾರಿದ್ದಾರೆ ಇವ್ರು? ಬೆಳಗ್ಗೆ 7 ಗಂಟೆಗೆ ಹೋದ್ರೆ ನಿಮ್ಮಂತ ಕ್ಲಿನಿಕರ ಸಂಖ್ಯೆ ಜಾಸ್ತಿ ಆಗಿದೆ, ಮನೆಯಲ್ಲಿ ದೊಡ್ಡವರಿಲ್ಲ, ಪರಿಣಾಮ ಇಂತ ಕ್ಲಿನಿಕಲ್ ಜಾಸ್ತಿ ಆಗಿದೆ. ಯಾವ ತರ ಬಂದಿದೆ ಅಂದ್ರೆ ಅವರು ಒಂದು ಹಣ್ಣು ಹೆಚ್ಚುವಾಗ್ಲೂ ಇದನ್ನೇ ತಗೊಂಡು ಯಾಕೆ ಅವಳಿಗೆ ಅಥವಾ ಅವನಿಗೆ ಚುಚ್ಚಬಾರ್ದು ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಇದೊಂದು ಡ್ರಗ್ ಅಡಿಕ್ಷನ್ ಒಂದು ಬಹಳ ಇದೆ ಇತ್ತಿತ್ತಲಾಗಿ. ಆ ಡ್ರಗ್ ನಲ್ಲಿ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಚಾಕು ಹಿಡಿತಾರೆ, ತಂದೆಗೆ ಚಾಕು ಹಿಡಿತಾರೆ, ದುಡ್ಡು ಕೊಡ ಅಂತಾರೆ. ಇವಾಗ ನಾವು ಇನ್ನೊಂದು ನ್ಯೂಸ್ ಅಲ್ಲಿ ನೋಡಿದೆ, ತಾಯಿ ಪೂಜೆ ಮಾಡುವಾಗ ತಾಯಿ ಹೇಳಿದಾಳೆ ಮಗಳಿಗೆ, ಇನ್ನೊಂದು ಸಂಬಂಧ ಬೇಡ, ನೀನು ಓದ್ಕೋಬೇಕು, ಈ ಏಜಲ್ಲಿ ನೀನು ಬಾಯ್ ಫ್ರೆಂಡ್ ಇಟ್ಕೊಳ್ಳೋ ಏಜ್ ಅಲ್ಲ ಇದು, ಓದು ಕೆಲ್ಸಕ್ಕೆ ಸೇರ್ಕೊ ಆಮೇಲೆ ನೀನು ಮಾಡುವಂತೆ ಅಂತ ಹೇಳಿ ಬೆದರಿಕೆ ಹಾಕದ್ಲಂತೆ. ಇಲ್ಲಿ ಪೂಜೆ ಮಾಡ್ತಾ ಕೂತಿದ್ದಾಗ ಬಾಯ್ ಫ್ರೆಂಡ್ ತಗೊಂಬಂದು ತಾಯಿನೇ ಕೊಂದ್ಬಿಟ್ಲಲ್ಲ ಹುಡುಗಿ. ಹೌದು, ಹಳೆ ಕೇಸ್. ಹೌದು. ಆದ್ರೆ ಇದ್ರ ಪರಿಣಾಮ ಏನಾಗಿದೆ ಅಂದ್ರೆ ಮದರ್ಸ್ ನೀನು ಡೂಸ್ ಅಂಡ್ ಡೋಂಟ್ಸ್ ಹೇಳಕ್ಕೆ ಹೆದರ್ಕೋತಾ ಇದ್ದಾರೆ ಇವಾಗ ಅದಾದ್ಮೇಲಿಂದ. ಸೊ ಯಾರು ರೋಲ್ ಮಾಡೆಲ್ ಸಮಾಜದಲ್ಲಿ ನಾವು ಯೋಚನೆ ಮಾಡ್ಬೇಕು. ಇವಾಗ ನಮ್ಗೊಂದು 20 ವರ್ಷ ಹಿಂದೆ ಕೇಳಿ ದೇರ್ ವರ್ ರೋಲ್ ಮಾಡೆಲ್ಸ್, ಈಗ ಇನ್ನೊಂದು 5 ವರ್ಷ ಹಿಂದೆಯಿಂದ ನಮ್ಮ ರೋಲ್ ಮಾಡೆಲ್ಸ್ 17-18 ವರ್ಷ ಪ್ರೀತಿಗೆ ಜಾರ್ಕೊಳ್ಳುತ್ತೆ ಸರಿ, ಬಟ್ ತಂದೆ ತಾಯಿ ಮೇಲೆ ಒಂದು ಹೆದರಿಕೆ ಇತ್ತಲ್ಲ, ಅದ್ಯಾಕಿಲ್ಲ ಇತ್ತೀಚೆಗೆ ಅಂತ ಹೆದರಿಕೆ ಇಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕೊಲ್ಲೋ ಹಂತಕ್ಕೆ ಹೋಗ್ತೀನಿ ಅಂತ ಮನಸ್ಸು ಬದಲಾವಣೆ ಆಗ್ತಾ ಇದೆ ಅಂದಾಗ ದೇರ್ ಇಸ್ ದಿಸ್ ಶಿಫ್ಟ್. ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಆಗಿ ಇಬ್ಬಿಬ್ರು ದುಡಿಲೇಬೇಕು. ಸೊ ಇಬ್ರು ದುಡಿಯೋದ್ರಿಂದ ಮಕ್ಕಳಿಗೆ ಹೆಚ್ಚು ಸಮಯ ಕೊಡಕ್ಕಾಗ್ತಾ ಇಲ್ಲ, ಇವ್ರ ಮನಸ್ಥಿತಿ ಅರ್ಥ ಆಗ್ತಿಲ್ಲ ಅವ್ರಿಗೆ. ಸೊ ಒಂದು ಏಜ್ ಆದ್ಮೇಲೆ ಅವ್ರು ಕಂಟ್ರೋಲ್ ಮಾಡಕ್ ಬಂದಾಗ ಇವ್ರು ಒಪ್ಕೊಳ್ಳೋದು ಇಲ್ಲ. ಫಸ್ಟ್. ಸೆಕೆಂಡ್ ಏನಾಗುತ್ತೆ, ಒಂದು ಸ್ವಲ್ಪ ದುಡಿಯೋಕೆ ಶುರು ಮಾಡಿದಾಗ ನನಗೆ ರೈಟ್ಸ್ ಇದೆ, ನಿಮ್ಮ ತನ ಯಾಕೆ ಕೇಳಲಿ ಅಂತ. ಇವತ್ತು ನೀವು ಗಂಡನ ತನಕ ಹೋಗೋದೇ ಬೇಡ, ಅಪ್ಪ ಅಮ್ಮನೇ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಹೌ ಡು ಐ ಹ್ಯಾಂಡಲ್ ದಿಸ್ ಅಂತ. ಇವಾಗ ಒಂದು ಹುಡುಗಿ ಬಗ್ಗೆ ಅಪ್ಪ ಅಮ್ಮನೇ ಬರ್ತಾ ಇದ್ದಾರೆ, ಆ ಹುಡುಗ ತುಂಬಾ ಒಳ್ಳೆಯವನು, ಇವಳು ನನಗೆ ಮದುವೆ ಆದ ತಕ್ಷಣ ಹೇಳ್ತಾಳೆ ಇಷ್ಟು ಅಡ್ಜಸ್ಟ್ಮೆಂಟ್ ನನಗೆ ಬೇಡ, ಹೌ ಡು ಐ ಮ್ಯಾನೇಜ್ ಅಂತ. ಸೊ ಈ ತರ ತಂದೆ ತಾಯಿಗಳೇ ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ಬರೇ ತಂದೆ ತಾಯಿದೆ ನಾನು ಹೇಳ್ತಾ ಇಲ್ಲ, ಇವನ್ ಜನಸಾಮಾನ್ಯರು ಸಮಾಜದ ಸಹ ಸಹಕಾರ ಕೊಡಬೇಕು. ಹೇಗೆ ಈಗ ಒಂದು ಒಂದು ಅಫೆನ್ಸ್ ಆಗ್ತಿರ್ತದೆ, ಒಬ್ಬ ಚುಡಾಸ್ತಿರ್ತಾನೆ ಹುಡುಗಿನ, ಎಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ, ಒಬ್ಬರು ವಿಡಿಯೋ ಮಾಡ್ತಿರ್ತಾರೆ, ಎಲ್ಲ ಯಾರು ಅವನಿಗೆ ವಿಡಿಯೋ ಮಾಡ್ತಾರೆ, ಯಾರು ಅವನಿಗೆ ಹಿಡಿದು ನಾಕ್ ಜಾಡ್ಸೋದಿಲ್ಲ, ಯಾವನೋ ಒಬ್ಬರಿಗೆ ಯಾಕೆ ಬದಲಾವಣೆ ಎಲ್ಲಾ ಕಡೆ ಇರ್ಬೇಕು ಮೇಡಮ್. ಎಲ್ಲರೂ ಜವಾಬ್ದಾರಿ ಇದೆ, ಸಮಾಜದಲ್ಲೂ ಎಲ್ಲರೂ ಜವಾಬ್ದಾರಿ ಇದೆ, ಎಲ್ಲರೂ ಜವಾಬ್ದಾರಿ ಇದೆ. ಬರೀ ಪೊಲೀಸರ ಜವಾಬ್ದಾರಿ ಅಲ್ಲ, ಸಮಾಜದ ಹೊಣೆಗಾರಿಕೆ ಇದೆ, ಎಲ್ಲರದ್ದು ಹೊಣೆಗಾರಿಕೆ ಇದೆ. ಹೆಣ್ಣು ಮಕ್ಕಳನ್ನ ಬೆಳೆಸುವಾಗ ಅವ್ರಿಗೂ ಅವೇರ್ನೆಸ್ ಕೊಡ್ಬೇಕು, ಯಾವ ಏಜ್ ಅಲ್ಲಿ ಯು ಶುಡ್ ಲುಕ್ ಫಾರ್ ಎ ಬಾಯ್ ಆರ್ ಎ ಗರ್ಲ್. ಇಲ್ದೇ ಇದ್ರೆ ಈ ತರ ಡಿಸಾಸ್ಟರ್ ಆದ್ರೆ ಪಾಪ ಅವಳಿಗೆ ಏನ್ ಪ್ರೊಟೆಕ್ಷನ್ ಮೇಡಮ್ ಇದ್ರಲ್ಲಿ ಎಲ್ಲ ಈಗ 7ನೇ ಕ್ಲಾಸಿಂದ ನೋಡ್ತಾವೆ, ಎಲ್ಲ ನಾವೇನು ಹೇಳಿಕೊಡೋದು ಬೇಕಾಗಿಲ್ಲ, ಎಲ್ಲ ಕಲಿತಾವೆ. ಹೊಳ್ಳಿ ಕೇಳಿದ್ರೆ ನಮಗೆ ಸರ್, ನಿಮ್ಮ ಕಾಲದ ಪೊಲೀಸರಿಗೂ ಮತ್ತು ಈಗಿನ ಪೊಲೀಸರಿಗೂ, ನಿಮ್ಮ ಕಾಲದಲ್ಲಿ ಭಯ ಪಡ್ತಾ ಇದ್ದ ರೌಡಿಗಳಿಗೂ ಮತ್ತು ಇವತ್ತು ಯಥೇಚ್ಛವಾಗಿ ನಾನು ಇಷ್ಟ ಬಂದಂಗೆ ಆಡ್ತೀನಿ ಅನ್ನೋ ರೌಡಿಗಳಿಗೂ ಬುದ್ಧಿ ಕಲ್ಸೋದು ಹೆಂಗೆ, ಏನು ಬದಲಾವಣೆಗಳಾಗಿದೆ ಸಮಾಜದಲ್ಲಿ? ಸ್ವಲ್ಪ ಭಯ ಬರಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಅಂದ್ರೆ ಏನೆಲ್ಲ ಚೇಂಜಸ್ಗಳಾಗಬೇಕು? ನೋಡಿ ಮೇಡಮ್, ನಾ ಪ್ರತಿಯೊಂದಕ್ಕೂ ಗುಂಡು ಹಾಕ್ರಿ ಕೊಲ್ರಿ ಅಂತ ಹೇಳೋದಲ್ಲ, ಬಟ್ ಬೇಸಿಕ್ ಏನು ಪೊಲೀಸಿಂಗ್ ಇದೆ ಅದನ್ನಾರ ಮಾಡಬೇಕು. ನಾವು ರೌಡಿ ಶೀಟರ್ ಯಾವನ್ರ ಇದ್ದಂದ್ರೆ ಅವ್ನ ಮನೆಗೆ ಒಂದು ಪಾಯಿಂಟ್ ಬುಕ್ ಕಟ್ಟೋದು, ದಿನ ಅವನ ಆ್ಯಕ್ಟಿವಿಟಿ ಚೆಕ್ ಮಾಡ್ಸಕ್ಕೆ ಕಳಿಸೋದು, ಅವ್ನು ಪೊಲೀಸರು ಬರ್ತಾನೆ ಹಗಲೆಲ್ಲ ಬರ್ತಾನೆ ಅಂದ್ಕೊಳ್ಳಿ ಅವ್ನಿಗೂ ಒಂಥರ ಇನ್ಸಲ್ಟು, ಆ ಏರಿಯಾದಲ್ಲಿನೂ ಒಂಥರ ಆ ನಂತರ ಒಂದು ವಾರದಲ್ಲಿ 2 ಸಲ ಹಾಜರ ಹಾಕಿ ಮಗನೇ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹಾಜರಿ ಹಾಕಿ ನೀನು ಬಂದು ಸಹಿ ಮಾಡಿ ಹೋಗಿ ನೀನು ಇಲ್ಲಿ ಬಂದು ಅಂತ ಹೇಳ್ತಿದ್ವಿ. ಆ ಬಂದಾಗ ಇಡೀ ದಿವಸ ಅಲ್ಲಿ ಕೂಡಿಸೋದು ಸ್ಟೇಷನ್ದಲ್ಲಿ, ಒಮ್ಮೆಲೆ ಬುಕ್ಕ ಕೊಡೋದು ಅವ್ನು ಸಹಿ ಮಾಡಲಿಕ್ಕೆ, ಬೆಳಗ್ಗೆ ಬಂದಂದ್ರೆ ಸಂಜೆವರೆಗೂ ಕೂರಿಸೋ, ಈಗ 9 ಗಂಟೆಗೆ ಅವ್ನು ಸಹಿ ಮಾಡೋಕ್ಕೆ ಹೋಗಿ ಮಗನೇ ಅನ್ನೋದು. ಆ ಪನಿಷ್ಮೆಂಟಲ್ಲಿ ಅಟ್ಲೀಸ್ಟ್ ಅಷ್ಟು ಮಾಡಿದ್ರೆ, ಕಿರಿಕಿರಿ ಮಾಡಿದ್ರೆ ನಿತ್ಯ ಜೀವನಕ್ಕೆ ಅವನಿಗೆ ಬೇಜಾರಾಗಿ ಕೊನೆಗೆ ಬೇಡಪ್ಪ ಈ ಸಹವಾಸ ಬೇಡ ನಮಗೆ ಅನ್ನೋದು, ಈ ಥರ ಟ್ರೀಟ್ಮೆಂಟ್ಸ್ ಅದ ಇಲ್ಲ ಈಗ.
ಹೌದು ಬೇಸಿಕ್ ಥಿಂಗ್ಸ್ ಇವ್ರು ಮಾಡಬೇಕು. ಹೊಡೆದ್ ಬಡದ್ ಅಂದ್ರೆ ಇವಾಗ ಒಂದು ಹೆಮ್ಮೆ ಸರ್. ಹೊಡೆದ್ ಬಡದ್ ಬೇಕಾಗಿಲ್ಲ. ಶೀಟರ್ ಅಂದ್ರೆ ಒಬ್ಬ ಪೊಲಿಟಿಷಿಯನ್ ಇದಾನೆ ಅಂದ್ರೆ ಅವ್ನ ಪಕ್ಕದಲ್ಲಿ ಚೇರ್ ಹಾಕ್ತಾರೆ, ಸ್ಟೇಷನ್ ಸನ್ಮಾನ ಮಾಡ್ತಾರೆ, ರಾಜಕಾರಣಿಗೆ ಸನ್ಮಾನ ಮಾಡ್ತಾರೆ. ರೌಡಿ ಶೀಟರ್ ಕೈಲಿ ಎಲ್ಲವೂ ಆಗುತ್ತೆ ಇವತ್ತು. ನೋಡಿ, ನೀವು ಎಲೆಕ್ಷನ್ ಅವಮಾನ ಅಂತೀರಿ, ಇವತ್ತು ಸನ್ಮಾನ. ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದಾಗೆ 7,000 ಜನ ರೌಡಿ ಶೀಟರ್ಗೆ ರೌಂಡ್ ಅಪ್ ಮಾಡಿಸಿದ್ರು, ರೌಡಿ ಶೀಟ್ ಕ್ಲೋಸ್ ಮಾಡಿಸಿದ್ರು. ಯಾರು ಹೊಣೆಗಾರರು ಅದಕ್ಕೆ? ಹೌದು, 7,000 ಜನರಿಗೆ ಹೌದು, ಅಸೆಂಬ್ಲಿ ಎಲೆಕ್ಷನ್. ಹೌದು ಸರ್. ಈ ತರ ವ್ಯವಸ್ಥೆ ಆದ್ರೆ ಮತ್ತೆ ನಾವು ನೋಡಿ, ಇನ್ನೊಂದು ನಾನು ಮೈಸೂರಲ್ಲಿ DCP ಆಗಿದ್ದಾಗ ಅಲ್ಲಿ ಕಮ್ಯುನಲ್ ಆಯ್ತು, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ಗಲಾಟೆ ಆದಾಗ ಸುಮಾರು ಒಂದು 267 ಜನ ಅರೆಸ್ಟ್ ಮಾಡಿದ್ವಿ. ಕೇರಳ ಹುಡುಗಿ ಹಿಡ್ಕೊಂಡ್ಬಂದಿವಿ, SDPI PFI ದವ್ರಿಗೆ ಹಿಡ್ಕೊಂಡ್ಬಂದಿವಿ. ಕಷ್ಟಪಟ್ಟು ರಾತ್ರಿ ಹಗಲು ಕಷ್ಟಪಟ್ಟು ಮಾಡಿದ್ವಿ. ಒಂದು 96-97 ಕೇಸ್ ಇದ್ದು, ಎಲ್ಲ ಕೇಸುಗಳನ್ನು ಸರ್ಕಾರ ಉಡ್ರ ಮಾಡ್ಕೊಂಡ್ಬಿಡ್ತು ರಾಜಕೀಯ ಲಾಭಗೋಸ್ಕರ. ನಾವು ಮಾಡಿದ ಪರಿಶ್ರಮ ಎಲ್ಲಿಗೆ ಏನು ಬಂತು ಅದಕ್ಕೆ? ನಾವು ಬೇಡ ಅಂದ್ರೂ ಕೇಸ್ ಉಡ್ರ ಮಾಡ್ಕೊಳ್ಳೋದು ಬೇಡ, ಅವ್ರಿಗೆ ಪನಿಷ್ಮೆಂಟ್ ಆಗಲಿ, ನೀವು ಬಿಟ್ಬಿಡ್ರಿ. ಅಟ್ಲೀಸ್ಟು ಶಿಕ್ಷೆ ಆಗೋದು ಬೇಕಾಗಿಲ್ಲ. ಒಂದು 10 ವರ್ಷ ತಿರುಗಾಡಿದ್ರೆ ಚಪ್ಪಲಿಯರ ಹರಿತಾವ ಅವ್ನ ಮಕ್ಕಳಿಗೆ, ಅವ್ರಿಗೆ ಬುದ್ಧಿಯರ ಬರ್ತದೆ. ಹೌದು ಸರ್. ಆ ಪನಿಷ್ಮೆಂಟ್ ಆಗಲಿ ಅಂದ್ರೆ ಅದನ್ನು ಮಾಡಿಸಿಕೊಡೋದಿಲ್ಲ. ಈಗ ರಾಜಕಾರಣಿಗಳಿಗೆ ಬುದ್ಧಿ ಕಲ್ಸಕ್ ಆಗಲ್ಲ ನಮ್ಮ ಕೈಲಿ. ಈ ತರ ವ್ಯವಸ್ಥೆ ಇದ್ದಾಗ ಎಲ್ಲರೂ ಇದಕ್ಕೆ ಹೊಣೆಗಾರರು ಮೇಡಮ್, ನಾವು ಒಬ್ಬರೇ ಅಂತ ಹೇಳೋದಿಲ್ಲ. ಇಂಡಿವಿಜುವಲ್ ಆಸ್ ಎ ಹೋಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಜವಾಬ್ದಾರಿ ಇದ್ದಾರೆ. ಎಲ್ಲರೂ ತಮ್ಮ ಜವಾಬ್ದಾರಿ ಅರ್ಥಕೊಂಡು ಬಿಹೇವ್ ಮಾಡಿದ್ರೆ ಏನೂ ಆಗೋದಿಲ್ಲ. ಕಾಲೇಜಲ್ಲಿ ಸೀನಿಯರ್ ಜೂನಿಯರ್ನ ಹಾಡು ಹಗ್ಲೆ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಾರೆ ಸರ್, ಅದನ್ನ ಯಾರು ಪ್ರಶ್ನೆ ಮಾಡಲ್ಲ. ಸೊ ಸಮಾಜದ ತಪ್ಪಿದೆ ಇಲ್ಲಿ, ಸಮಾಜದಲ್ಲೂ ತಪ್ಪಿದೆ. ನಾವು ಮಕ್ಕಳನ್ನು ಬೆಳೆಸೋದು ರೀತಿಯೂ ತಪ್ಪಿದೆ, ತಂದೆ ತಾಯಿ ಬೆಳೆಸೋದು ತಪ್ಪಿದೆ. ಅಟ್ಲೀಸ್ಟ್ ಚಿಕ್ಕ ಮಕ್ಕಳು ಇರುವಾಗ ಮಾತು ಕೇಳ್ತಾರ, ದೊಡ್ಡವರಂದ್ಮೇಲೆ ಹಾಳಾಗೋಲಿ. ಚಿಕ್ಕ ಮಕ್ಕಳು ಇರುವಾಗ ಬೆಳೆಸ್ಬೇಕಲ್ಲ, ಆ ಥರ ಅದನ್ನು ಬೆಳೆಸೋದಿಲ್ಲ ನಾವು, ಅದಕ್ಕೂ ಗಮನ ಕೊಡೋದಿಲ್ಲ. ಬರೀ ಪುಸ್ತಕ ಹಚ್ತೇವೆ, 90% ಮಾಡು, 98% ಮಾಡು, ಡಿಸ್ಟಿಂಕ್ಷನ್ ಬಾ, ಇದೇ ತಲೆಯಲ್ಲಿ ಹೋಗಿಸ್ತೇವೆ. ಒಳ್ಳೆ ನಾಗರಿಕನಾಗಿ ನನ್ನ ಮಗ ಮಗಳು ಬರಬೇಕು ಅನ್ನೋದನ್ನ ಮರ್ತಿದ್ದಾರೆ. IAS ಮಾಡು, IPS ಬರೀ ಅದೇ ಗಮನ ಬೇಕು ಅಷ್ಟೇ. ಬೇರೆ ಹಾಳಾಗಿ ಹೋಗ್ಲಿ, ಒಳ್ಳೆ ಸಂಸ್ಕಾರ, ಒಳ್ಳೆ Human qualities. ಮೌಲ್ಯತೆ ಏನು ಕಲಿಸೋದಿಲ್ಲ. ಅಗೇನ್ ಹಿಂದಕ್ಕೆ ಹೋಗ್ತೀವಿ ಸರ್. ಅಜ್ಜ ಅಜ್ಜಿ ಜೊತೆಗಿದ್ದಿದ್ರೆ ಇವ್ಯಾವು ಆಗ್ತವೆ. ಇವು ರಾಜಕಾರಣಿಗಳು ಹಿಡ್ಕೋ, ಬಡಿ ಹಿಡ್ಕೋ, ಲಾಟಿ ಹಿಡ್ಕೋ, ಮಚ್ಚ ಹಿಡ್ಕೋ, ಹೊಡಿ ನಡಿ ಗ್ಯಾಂಗ್ ಅಂತ ಇವ್ರು ಕಲಿಸ್ತಾರೆ. ಸಿಸ್ಟಮ್ ಆಸ್ ಎ ಹೋಲ್. ಮತ್ತು ಇನ್ನೊಂದು, ನಮ್ಮ ಹೆಣ್ಮಕ್ಳಿಗೆ ಒಂಚೂರು ಎಜುಕೇಟ್, ಮೊಬೈಲ್ ಇಟ್ಕೊಂಡು ಓಡಾಡ್ತಾ ಇದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಏನಾಗ್ತಿದೆ, ಹತ್ರ ಯಾರು ಬಂದ್ರು. ಇತ್ತೀಚೆಗೆ ಫೋನ್ ಕಾಲ್ ಲೀಕ್ ಆಗಿದ್ದು ಸರ್. MLA ಒಬ್ರು ಪೊಲೀಸರಿಗೆ ಬೈತಾ ಇರೋದು, ನನ್ನ ಕಡೆ ಹುಡುಗನ ಒಳಗೆ ಹಾಕಿದ್ಯೇನೋ ನೀನು ಅಂತ. ಅದು ಉಳ್ದಾರೋ ನಿಮ್ಮ ಭಾಷೆ ಅಂದ್ರೆ ನಿಮ್ಗಳಿಗೆ ಗೊತ್ತಿರುತ್ತೆ ಆ ಭಾಷೆ. ಒಬ್ಬ MLA ಪೊಲೀಸ್ ಅಧಿಕಾರಿಗೆ ಯೂನಿಫಾರ್ಮ್ ಹಾಕಿರೋ ಪೊಲೀಸರಿಗೆ ಬೈತಾ ಇರೋದು ಆಡಿಯೋ ವೈರಲ್ ಆಗ್ತಾ ಇದೆ. ಚೇಂಜ್ ಆಗು ಅಂದ್ರೆ ಎಲ್ಲಿ ಚೇಂಜ್ ಆಗುತ್ತೆ? ಏನು ಚೇಂಜ್ ಮಾಡೋಣ? ಸರಿ, ಸೇಫ್ಟಿ ಕೊಡಿ ಹೆಣ್ಮಕ್ಳಿಗೆ ಅಂದ್ರೆ ನಿಮ್ದು ಈ ಪಿಂಕ್ ಬೂತು, ಪಿಂಕ್ ಹೊಯ್ಸಳ, ಹುಣ್ಸೆಕಾಯಿ ತೊಟ್ಟಿಗೆ ಏನಕ್ಕೂ ಪ್ರಯೋಜನ ಇಲ್ಲ ಸರ್ ಇದು. ಇಲ್ಲ ಇದೆ ಮೇಡಮ್, ಆದರೂ ಇದೆ. ಇನ್ನಾದರೂ ಹಿರಿಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಏನಾದರೂ ಅಟ್ಲೀಸ್ಟ್ ನಾವು 100% ಈಗ ನೋಡಿ, ಲಕ್ಷಗಟ್ಟಲೆ ಸಂಬಳ ಕೊಡ್ತಾರೆ ನಮಗೆ. 3 ಗಾಡಿ ನಮಗೆ DCPಗಳಿಗೆ, 3 ಕಾರ್ ಇರ್ತವೆ, 3 ಡ್ರೈವರ್ ಇರ್ತಾರೆ, 10 ಮಂದಿ ಆರ್ಡರ್ಲಿಗಳು ಇರ್ತಾರೆ. ಎದಕ್ಕೆ ಕೊಡ್ತಾರೆ ಇಷ್ಟೆಲ್ಲ ಫೆಸಿಲಿಟೀಸು? ಏನು ಚೈನಿ ಮಾಡೋಕ್ಕಲ್ಲ, ಮಜಾ ಮಾಡೋಕ್ಕಲ್ಲ. ಈ ಸಮಾಜಕ್ಕೆ ಸೇವೆ ಮಾಡ್ರಪ್ಪ. ಒಂದು ಅಟ್ಲೀಸ್ಟ್ ಒಂದು 50% ಸೇವೆ ಕೊಡ್ಬೇಕು, 50% ಸೇವೆ ಕೊಡಲಿ ಅದರದ್ದು. ನಿಜ. ಅದು ಇಲ್ಲಾಂದ್ರೆ ಹೇಗೆ? ವೆರಿ ಟ್ರೂ ಸರ್. ಥ್ಯಾಂಕ್ ಯು ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದೊಂದು ರೀತಿ ಚೈನ್ ಲಿಂಕ್ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಭದ್ರತೆ. ನಿಜ ನಿಜ ಸರ್, ಲಾಸ್ಟಿಗೆ ವೆರಿ ಟ್ರೂ. ಭದ್ರತೆ ಬೇಕಾಗಿದೆ, ರಕ್ಷಣೆ ಬೇಕಾಗಿದೆ ಹೆಣ್ಣು ಮಕ್ಕಳಿಗೆ. ಬಟ್ ರೌಡಿ ಶೀಟರ್ಗಳು ಅಥವಾ ಇಂತಹ ಕಾಮುಕರು ಭಯ ಪಡ್ತಾ ಇಲ್ಲ. ಯಾಕೆ? ಪೊಲೀಸರು ಕಂಡ್ರೆ ಭಯ ಇಲ್ಲ. ಯಾಕೆ? ಇದೇ ರೌಡಿ ಶೀಟರ್ಗಳು MLAಗಳಿಂದ ಅಥವಾ MP ಗಳಿಂದ ಫೋನ್ ಮಾಡಿಸ್ತಾರೆ, ನಮ್ಮವ್ನ ಕಣೋ ಬಿಟ್ಟು ಕಳಿಸು ಅಂತ. ಹೆದರು ಅಂದರೆ ಎಲ್ಲಿ ಹೆದರ್ತಾರೆ? ಇನ್ಯಾವ ರೀತಿಯ ಸೇಫ್ಟಿಯನ್ನು ಹೆಣ್ಮಕ್ಳು ಬಯಸಕ್ಕಾಗತ್ತೆ? ಇನ್ನು ಮುಂದಕ್ಕಾದರೂ ನಿಮ್ಮ ಜವಾಬ್ದಾರಿ ಏನು ಹೇಳಿ? ಸಮಾಜದಲ್ಲಿ ಇಂಥ ಅನಾಚಾರಗಳಾಗ್ತಾ ಇದ್ರೆ ಅಲ್ಲೇ ಪ್ರಶ್ನೆ ಮಾಡೋಣ. ಒಂದು. ಎರಡನೇದು, ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಕಲಿಸ್ಬೇಕಷ್ಟೇ. ನಮ್ಮವರು, ನಮ್ಮ ಜಾತಿ, ನಮ್ಮ ಧರ್ಮ ನಮಗಿಷ್ಟು ದುಡ್ಡು ಕೊಟ್ಟ. ಜನರು ಹಾಗೆ ಕಣ್ಣೆದುರಿಗೆ ನಡೆದ್ರೆ ಅದನ್ನ ಪ್ರೊಟೆಸ್ಟ್ ಮಾಡಲಿ, ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಲಿ. ದುಡ್ಡು ಕೊಟ್ಟ ಜಾತಿ ನಮ್ಮವನು, ನಮ್ಮ ಧರ್ಮದವನು ಅಂತ ಓಟ್ ಹಾಕಿದ್ರೆ ನಮ್ಮನೆ ಹೆಣ್ಮಕ್ಳಿಗೆ ಸೇಫ್ಟಿ ಇರಲ್ಲ. ಇಷ್ಟೇ ನಾವು ಯೋಚನೆ ಮಾಡಬೇಕಾಗಿರೋದು. ಇಷ್ಟೊತ್ತು ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.